ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಮಂಡಲಗಳ ಬಗ್ಗೆ ಮತ್ತು ಓಂನ ನಿಯಮದ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಮಂಡಲಗಳನ್ನ ಬಳಸುವಾಗ ಈ ಓಂ ನಿಯಮ ಅತ್ಯಂತ ಅಗತ್ಯವಾದ ಮೂಲಭೂತ ನಿಯಮ ಅಂತಾನೆ ಹೇಳಬಹುದು. ಮತ್ತು ಇದು ವಿದ್ಯುತ್ ವಿಭವದ ಬಗ್ಗೆ ಇನ್ನಷ್ಟು ಆಳವಾಗಿ ಮತ್ತು ಸಹಜವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಿಂದ ವಿದ್ಯುತ್ ಪ್ರವಾಹ ಅಂದ್ರೆ ಸಾಮಾನ್ಯವಾಗಿ ನಾವು ಐ ಮೂಲಕ ಸೂಚಿಸ್ತೀವಲ್ವಾ, ಅದರ ಬಗ್ಗೆ ಕೂಡ ಈ ನಿಯಮ ಒಳಗೊಂಡಿರುತ್ತೆ. ನನಗೆ ಅನ್ನಿಸ್ತಿತ್ತು ಇದನ್ನ ನೋಡಿದಾಗೆಲ್ಲ, ಯಾಕೆ ಪ್ರವಾಹಕ್ಕೆ ಅಂದ್ರೆ ಕರೆಂಟ್ಗೆ ಸಿ ಅಂತ ಸೂಚಿಸ್ತಾ ಇಲ್ಲ, ಐ ಅಂತ ಸೂಚಿಸ್ತಾ ಇದ್ದಾರೆ ಅಂತ. ಕೂಲಂಗೆ ಈಗಾಗಲೇ ಸಿ ಅಂತ ಸೂಚಿಸಿರೋದ್ರಿಂದ ಪ್ರವಾಹಕ್ಕೆ ಐ ಅಂತ ಸೂಚಿಸಿದ್ದಾರೆ ಅಂತ ಭಾವಿಸ್ತೀನಿ. ಹಾಗೆ ಈ ನಿಯಮದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನ್ ಗೊತ್ತಾ? ಇದೆರಡನ್ನು ಅಂದ್ರೆ ವಿದ್ಯುತ್ ವಿಭವ ಹಾಗೂ ವಿದ್ಯುತ್ ಪ್ರವಾಹವನ್ನ ಸಂಪರ್ಕಕ್ಕೆ ತರುವ ಕಲ್ಪನೆಯನ್ನೇ ನಾವು ರೋಧ ಅಂತ ಕರಿತೀವಿ. ತುಂಬಾ ನೇರವಾಗಿ ಹೇಳೋದಾದ್ರೆ ಈ ಮೂರರ ನಡುವಿನ ಸಂಬಂಧ ತುಂಬಾ ಸರಳವಾದ ಗಣತೀಯ ಸಂಬಂಧ. ನೋಡಿ, ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ವಿದ್ಯುತ್ ವಿಭವ ಇಸ್ ಈಕ್ವಲ್ ಟು ವಿದ್ಯುತ್ ಪ್ರವಾಹ ಇಂಟು ರೋಧ. ಅಂದ್ರೆ ವಿದ್ಯುತ್ ಪ್ರವಾಹವನ್ನ ರೋಧದ ಜೊತೆ ಗುಣಿಸಿದ್ರೆ ನಮಗೆ ವಿದ್ಯುತ್ ವಿಭವ ಸಿಗತ್ತೆ. ಇದು ಓಂ ನಿಯಮದ ಮೂಲ ಸಮೀಕರಣ. ಇದನ್ನ ಇನ್ನೊಂದು ರೀತಿಯಲ್ಲೂ ನಾವು ಬರ್ಕೊಳ್ಬಹುದು. ಸಮೀಕರಣದ ಎರಡೂ ಬದಿಗಳನ್ನ ರೋಧದಿಂದ ಭಾಗಿಸಿದ್ರೆ ನಮಗೆ ಏನ್ ಸಿಗುತ್ತೆ? ಪ್ರವಾಹ ಇಸ್ ಈಕ್ವಲ್ ಟು ವಿದ್ಯುತ್ ವಿಭವ ಡಿವೈಡೆಡ್ ಬೈ ರೋಧ ಸಿಗುತ್ತೆ. ಇದು ಮಂಡಲ ವಿಶ್ಲೇಷಣೆಯ ಮೂಲಭೂತ ತತ್ವವನ್ನ ಬಲಪಡಿಸ್ತಾ ಇದೆ. ಆದ್ರೆ ನೀವು ಕೇಳಬಹುದು, ಸಹಜವಾಗಿ ಈ ವಿದ್ಯುತ್ ವಿಭವ ಅಂದ್ರೆ ಏನು, ಈ ವಿದ್ಯುತ್ ಪ್ರವಾಹ ಅಂದ್ರೆ ಏನು, ಹಾಗೆ ಈ ರೋಧ ಅಂದ್ರೆ ಏನು ಮತ್ತು ಅವುಗಳ ಘಟಕಗಳು ಯಾವುವು, ಇವೆಲ್ಲವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನೀರು ಹರಿಯುವ ಉಪಮಾನವನ್ನ ಬಳಸ್ತಾ ಇದ್ದೀನಿ. ಉಪಮಾನವಷ್ಟೇ ಅಲ್ಲ, ಇದರಿಂದ ನನಗೆ ವಿದ್ಯುತ್ ವಿಭವ, ವಿದ್ಯುತ್ ಪ್ರವಾಹ ಮತ್ತು ರೋಧಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಾನೀಗ ಒಂದು ಪೈಪ್ ಅನ್ನ ತಗೊಂಡಿದ್ದೀನಿ. ಆ ಪೈಪ್ ಕೆಳಭಾಗದಲ್ಲಿ ಮುಚ್ಚಲ್ಪಟ್ಟಿದೆ ಮತ್ತು ಮೇಲ್ಭಾಗದಲ್ಲಿ ನೀರಿದೆ. ಈಗ ಸಂಪೂರ್ಣ ಪೈಪ್ ನೀರಿನಿಂದ ತುಂಬಿದೆ. ಹೀಗಾಗಿ ಇಲ್ಲಿ ಇರುವ ನೀರು ಅದರ ಸ್ಥಾನ ಮತ್ತು ಒತ್ತಡದಿಂದ ಸ್ವಾಭಾವಿಕವಾಗಿ ಸ್ವಲ್ಪ ಮಟ್ಟಿನ ವಿಭವ ಶಕ್ತಿಯನ್ನ ಹೊಂದಿರುತ್ತೆ. ಈ ವಿಭವ ಶಕ್ತಿ ಮಂಡಲದಲ್ಲಿ ವಿಭವಾಂತರಕ್ಕೆ ಸಮಾನವಾಗಿರೋದನ್ನ ನಾವು ನೋಡಬಹುದು. ನೇರವಾಗಿ ವಿದ್ಯುತ್ ವಿಭವವನ್ನ ವಿಭವ ಶಕ್ತಿ ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿದ್ಯುತ್ ವಿಭವ ಅಂದರೆ ಪ್ರತಿ ಘಟಕ ಆವೇಶಕ್ಕೆ ಇರುವಂತ ವಿಭವ ಶಕ್ತಿಯನ್ನ ನಾವು ವಿದ್ಯುತ್ ವಿಭವ ಅಂತ ಕರಿತೀವಿ. ಅದನ್ನು ನೋಡಿ, ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ಪ್ರತಿ ಆವೇಶ ಹೊತ್ತಿರುವಂತ ಶಕ್ತಿಯನ್ನ ಇದು ತೋರಿಸ್ತಾ ಇದೆ. ಶಕ್ತಿಯ ಘಟಕ ಜೌಲ್ಸ್ ಹಾಗೂ ಆವೇಶಕ್ಕೆ ಘಟಕ ಕೂಲಂ ಅಲ್ವಾ. ಹಾಗಾಗಿ ಜೌಲ್ಸ್ ಪರ್ ಕೂಲಂ ಈ ವಿದ್ಯುತ್ ವಿಭವದ ಘಟಕವಾಗಿರುತ್ತೆ. ಆ ಜೌಲ್ಸ್ ಪರ್ ಕೂಲಂ ನನ್ನೇ ನಾವು ವೋಲ್ಟ್ ಅಂತ ಬರೆದುಕೊಂಡಿದೀವಿ. ಇದರಿಂದಾಗಿ ನಾವು ವಿಭವಾಂತರವನ್ನು ಕೂಡ ಕಂಡುಹಿಡಿಯಬಹುದು. ಈಗ ನಾನು ಏನ್ ಮಾಡ್ತೀನಿ, ಪೈಪ್ ನ ಕೆಳ ಭಾಗವನ್ನ ತೆಗಿತಾ ಇದ್ದೀನಿ. ಆಗ ಏನಾಗುತ್ತೆ ನೋಡೋಣ. ನೀರು ತಕ್ಷಣವೇ ಕೆಳಗೆ ಬೀಳ್ತಾ ಹೋಗುತ್ತೆ. ಆಗ ನೀರಿನಲ್ಲಿರುವಂತಹ ವಿಭವ ಶಕ್ತಿ ಚಲನ ಶಕ್ತಿಗೆ ಪರಿವರ್ತನೆ ಆಗುತ್ತೆ. ಹಾಗೆ ನೀವು ಪೈಪ್ ನ ಒಂದು ಭಾಗವನ್ನ ನೋಡೋದಾದ್ರೆ ಆ ಭಾಗದಲ್ಲಿ ಪ್ರತಿ ಘಟಕ ಸಮಯಕ್ಕೆ ಎಷ್ಟು ನೀರು ಹರಿಯುತ್ತೆ ಅಂತ ನೋಡೋಣ. ಇಲ್ಲಿ ನೀವು ನಿರ್ದಿಷ್ಟ ಸಮಯದಲ್ಲಿ ಆ ಪೈಪ್ ಮೂಲಕ ಹರಿಯುವ ನೀರಿನ ಪ್ರಮಾಣವನ್ನ ಲೆಕ್ಕ ಹಾಕಿದ್ರೆ ಅದು ಪ್ರವಾಹಕ್ಕೆ ಸಮಾನವಾಗಿರುತ್ತೆ. ಹಾಗಾಗಿ ಪ್ರವಾಹ ಎಂದರೆ ಆವೇಶದ ಪ್ರಮಾಣ. ಆವೇಶವನ್ನ ನಾವು ಕ್ಯೂ ಇಂದ ಸೂಚಿಸ್ತೀವಿ, ಹಾಗೆ ಸಮಯವನ್ನ ನಾವು ಟಿ ಇಂದ ಸೂಚಿಸ್ತೀವಿ. ಆವೇಶ ಹಾಗೂ ಸಮಯವನ್ನ ಒಳಗೊಂಡಿರುವಂತ ಪ್ರವಾಹವನ್ನ ನಾವು ಹೀಗೆ ಹೇಳ್ಬೋದು. ಮಂಡಲದಲ್ಲಿ ನಿರ್ದಿಷ್ಟ ಬಿಂದುವಿನಲ್ಲಿ ನಿರಂತರವಾಗಿ ಎಷ್ಟು ವಿದ್ಯುದಾವೇಶ ಹರಿಯುತ್ತದೆ ಎಂಬುದನ್ನ ಅಳೆಯುವುದೇ ಈ ವಿದ್ಯುತ್ ಪ್ರವಾಹ. ಹಾಗಾಗಿ ನಾನು ಬರ್ಕೊಳ್ತಾ ಇದ್ದೀನಿ. ಒಂದು ಸೆಕೆಂಡಿನಲ್ಲಿ ಮಂಡಲದಲ್ಲಿ ಒಂದು ಬಿಂದುವಿನ ಹಿಂದೆ ಎಷ್ಟು ಆವೇಶ ಹರಿತಿದೆ ಅನ್ನುವ ಅಳತೆನೆ ಈ ವಿದ್ಯುತ್ ಪ್ರವಾಹ. ಇದಕ್ಕೆ ಘಟಕವಾಗಿ ನಾವು ನೋಡಿ, ಆವೇಶಕ್ಕೆ ಕೂಲಂ ಘಟಕ ಹಾಗೂ ಸಮಯಕ್ಕೆ ಸೆಕೆಂಡ್ ಆಗಿರೋದ್ರಿಂದ ಕೂಲಂ ಪರ್ ಸೆಕೆಂಡ್ ಕರೆಂಟ್ ನ ಘಟಕವಾಗಿರುತ್ತೆ. ಅದನ್ನೇ ನಾವು ಆಂಪಿಯರ್ ಅಂತ ಕೂಡ ಕರಿತೀವಿ. ಇನ್ನು ರೋಧಕ್ಕೆ ಬಂದ್ರೆ ಆವೇಶವು ಅತಿಯಾದ ಪ್ರಮಾಣದಲ್ಲಿ ಹರಿತಾ ಇದೆಯಲ್ಲ, ಆ ಹರಿಯುವಿಕೆಯನ್ನ ಭಾಗಶಃ ತಡೆಯುವುದನ್ನ ನಾವು ಈ ರೋಧ ಅಂತ ಹೇಳ್ತೀವಿ. ಅದಕ್ಕೆ ನಾನು ಮರಳಿ ಈ ನೀರಿನ ಉಪಮಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಇನ್ನೊಂದು ಚಿತ್ರವನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ನೀರನ್ನ ಇಳಿಯುವಿಕೆಯನ್ನ ತಡೆಯೋದಕ್ಕೆ ನಾನು ಪೈಪ್ ಅನ್ನ ಈ ರೀತಿಯಾಗಿ ತಗೊಂಡಿದ್ದೀನಿ. ಹಾಗಾಗಿ ಪೈಪ್ ನ ಈ ಇಳಿವು ರೋಧಕ್ಕೆ ನೇರವಾಗಿ ಸಮಾನವಾಗಿದೆ ಅನ್ಬೋದು. ಈ ಸಂದರ್ಭದಲ್ಲಿ ನನ್ನ ಲಂಬ ನೀರಿನ ಪೈಪ್ ತೆರೆಯಲ್ಪಟ್ಟಿದೆ ನೋಡಿ ಇಲ್ಲಿ.
ಮತ್ತು ವಿಭವ ಶಕ್ತಿ ಚಲನ ಶಕ್ತಿಗೆ ಪರಿವರ್ತಿಸಿ ಪೈಪ್ನ ಮೂಲಕ ನೀರನ್ನ ಹರಿಯುವಂತೆ ಮಾಡ್ತಾ ಇದೆ. ಆದ್ರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇದಕ್ಕೂ ಈ ಪೈಪ್ನ ಪ್ರತಿ ಬಿಂದುವಿನಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಹರಿಯುವ ನೀರಿನ ಪ್ರಮಾಣ ಬಹಳ ಕಡಿಮೆ. ಅಂದ್ರೆ ಈ ಪೈಪ್ನಲ್ಲಿ ಸರಾಗವಾಗಿ ಹರಿಯುವಂತೆ ಈ ಪೈಪ್ನಲ್ಲಿ ನೀರು ಹರಿತಾ ಇಲ್ಲ. ಅದಕ್ಕೆ ಕಾರಣ ಇಲ್ಲಿರುವಂತಹ ಅಡೆಚಣೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನೀರಿನ ಚಲನೆಗೆ ಅಡಚಣೆಯಾಗಿದೆ. ಹೀಗಾಗಿ ನೀರಿನ ಇಳಿಯುವಿಕೆ ರೋಧಕ್ಕೆ ನೇರವಾಗಿ ಸಮಾನವಾಗಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ಮಂಡಲದಲ್ಲಿ ಆವೇಶದ ಹರಿಯುವಿಕೆಯನ್ನ ಎಷ್ಟು ತಡೆಯಲ್ಪಟ್ಟಿದೆ ಅಥವಾ ನಿರ್ಬಂಧಿಸಲಾಗಿದೆ ಅಂತ ನಾವು ನೋಡ್ಬೋದು. ಅದೇ ಈ ರೋಧವನ್ನ ಸೂಚಿಸುತ್ತೆ. ನೋಡಿ, ಈ ರೋಧವನ್ನ ನಾವು ಆರ್ ನಿಂದ ಸೂಚಿಸ್ತೀವಿ. ಹಾಗೆ ರೋಧದ ಘಟಕವಾಗಿ ನಾವು ಓಂ ಅನ್ನ ಬರ್ಕೊಂಡಿದೀವಿ. ಈ ಓಂ ಅನ್ನುವ ಹೆಸರು ಗ್ರೀಕ್ ಅಕ್ಷರ ಒಮೆಗಾ ಮೂಲಕ ಸೂಚಿಸಲಾಗಿದೆ ಹಾಗೂ ಅದರ ಚಿಹ್ನೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದಾಗಿದೆ. ಹಾಗಾಗಿ ರೋಧ ಅಂದ್ರೆ ಏನು ಅಂತ ನಮಗೆ ಇವಾಗ ಗೊತ್ತಾಯ್ತು. ಎಷ್ಟು ಓಂಗೆ ಎಷ್ಟು ಆವೇಶ ಅಡೆಚಣೆಯಾಯಿತು ಅನ್ನುವುದರ ಲೆಕ್ಕ ನಮಗೆ ರೋಧವನ್ನ ನೀಡುತ್ತೆ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡಿದ್ದಾಯ್ತು. ಈಗ ನಾವು ವಿದ್ಯುತ್ ಮಂಡಲವನ್ನ ನೋಡೋಣ. ಇಲ್ಲಿರುವುದು ಬ್ಯಾಟರಿ ಹಾಗೂ ಪ್ರತಿಯೊಂದು ತುದಿಯನ್ನ ನಾನು ಋಣಾತ್ಮಕ ಹಾಗೂ ಧನಾತ್ಮಕ ಚಿಹ್ನೆಯಿಂದ ಪ್ರತಿನಿಧಿಸ್ತಾ ಇದ್ದೀನಿ. ಇದರಲ್ಲಿ ಇರುವಂತಹ ವಿದ್ಯುತ್ ವಿಭವವನ್ನ ನಾನು 16 ವೋಲ್ಟ್ ಅಂತ ಭಾವಿಸ್ತಾ ಇದ್ದೀನಿ. ಈ ವಿದ್ಯುತ್ ವಿಭವವನ್ನ ಮೂಲಭೂತವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ವಿಧಾನ ಅಂದ್ರೆ ಪ್ರತಿ ಘಟಕ ಆವೇಶಕ್ಕೆ ಇರುವ ವಿಭವ ಶಕ್ತಿ ಅಂತ ಹೇಳ್ಬಹುದು. ಇನ್ನು ಈ ಋಣ ತುದಿಯಲ್ಲಿರುವಂತಹ ಎಲೆಕ್ಟ್ರಾನ್ಗಳು ಮಂಡಲವನ್ನ ರಚಿಸಿದಾಗ ಈ ಧನ ತುದಿಯ ಕಡೆಗೆ ಹರಿದು ಬರ್ತವೆ. ಆದ್ರೆ ನಾನಿಲ್ಲಿ ಎಲೆಕ್ಟ್ರಾನ್ ಹರಿಯುವ ದಾರಿಯನ್ನ ತಡೆದಿದ್ದೀನಿ. ನೋಡಿ, ಈ ಮಂಡಲವನ್ನ ನಾನಿಲ್ಲಿ ತೆರೆದಿದ್ದೀನಿ. ಹಾಗಾಗಿ ಈ ಎಲೆಕ್ಟ್ರಾನ್ಗಳು ಧನ ಆವೇಶದ ಕಡೆಗೆ ಬರಲು ಸಾಧ್ಯವಿಲ್ಲ. ಹಾಗಾಗಿ ಈಗ ಮಂಡಲ ತೆರೆದಿಟ್ಟಿರುವಂತ ಕಾರಣದಿಂದ ಎಲೆಕ್ಟ್ರಾನ್ಗಳಿಗೆ ಧನ ತುದಿಗೆ ತಲುಪುವ ದಾರಿ ಇಲ್ಲವಾಗಿದೆ. ಆದ್ರೆ ನಾನೇನ್ ಮಾಡ್ತೀನಿ, ಮಂಡಲವನ್ನ ತಕ್ಷಣನೇ ಮುಚ್ತೀನಿ. ಆಗ ಎಲೆಕ್ಟ್ರಾನ್ಗಳು ಹರಿಯೋದಕ್ಕೆ ಪ್ರಾರಂಭಿಸ್ತವೆ. ಹೇಗೆ ಈ ನೀರು ಪೈಪ್ನ ಮೂಲಕ ಹರಿತಿತ್ತಲ್ಲ, ಅದೇ ರೀತಿ ನೋಡಿ, ಚಿತ್ರದಲ್ಲಿ ಈ ರೇಖೆ ನೇರವಾಗಿ ಹೋಗಿದ್ರೆ ರೋಧವಿಲ್ಲದ ವಸ್ತುವನ್ನ ಅಥವಾ ರೋಧವಿಲ್ಲದ ಮಂಡಲವನ್ನ ಇದು ಸೂಚಿಸ್ತಾ ಇತ್ತು. ಆದರೆ ಸರಳ ತಂತಿಗೂ ಕೂಡ ಕೆಲವು ರೋಧಗಳು ಇದ್ದೇ ಇರುತ್ತವೆ. ಹಾಗಾಗಿ ರೋಧವನ್ನ ಸಾಮಾನ್ಯವಾಗಿ ನಾವು ಅಸಮತೋಲಿತ ರೇಖೆಯಿಂದ ಸೂಚಿಸ್ತೀವಿ. ನೋಡಿ, ಈ ರೀತಿಯಾಗಿ. ಹಾಗಾಗಿ ನಮಗಿಲ್ಲಿ ಗೊತ್ತಾಗ್ತಾ ಇದೆ, ಈ ಅಸಮತೋಲಿತ ರೇಖೆ ನಮಗೆ ರೋಧವನ್ನ ಪ್ರತಿನಿಧಿಸ್ತಾ ಇದೆ ಅಂತ. ಇಲ್ಲಿ ನಾನು 8 ಓಂಗಳಷ್ಟು ರೋಧವಿದೆ ಅಂತ ಪರಿಗಣಿಸ್ತಾ ಇದ್ದೀನಿ. ಪ್ರಶ್ನೆ ಏನಂದ್ರೆ, ವಿದ್ಯುತ್ ವಿಭವ ಮತ್ತು ರೋಧ ನೀಡಿದಾಗ ಈ ಮಂಡಲದಲ್ಲಿ ಉಂಟಾಗುವ ವಿದ್ಯುತ್ ಪ್ರವಾಹ ಎಷ್ಟು? ಇದನ್ನ ಉತ್ತರಿಸೋದಕ್ಕೆ ನಮಗೆ ಓಮ್ ನಿಯಮ ಬೇಕಾಗತ್ತೆ. ಹಾಗಾಗಿ ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ಬರ್ಕೊಂಡಿದ್ವಲ್ಲ, ಇದೇ ಸೂತ್ರ. ವಿದ್ಯುತ್ ವಿಭವ ಅಂದರೆ ನಾನಿಲ್ಲಿ ಹೇಳಿದ್ನಲ್ಲ 16 ವೋಲ್ಟ್ಗಳು ಡಿವೈಡೆಡ್ ಬೈ ರೋಧ ಅಂದ್ರೆ ಇಲ್ಲಿರುವಂತ 8 ಓಂಗಳು. ನಾವು ವಿದ್ಯುತ್ ವಿಭವವನ್ನ ರೋಧದಿಂದ ಭಾಗಿಸಿದಾಗ ನಮಗೆ ಪ್ರವಾಹ ಸಿಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಹಾಗಾಗಿ ನಮಗೆ ಉತ್ತರ ಏನ್ ಬರ್ತಾ ಇದೆ, ಭಾಗಿಸಿದಾಗ ನಮಗೆ 2 ಬರ್ತಾ ಇದೆ. ಹಾಗೂ ನಾನು ಹೇಳಿದ್ದೆ ನಿಮಗೆ ವಿದ್ಯುತ್ ಪ್ರವಾಹದ ಘಟಕ ಆಂಪಿಯರ್ ಅಂತ. ಹಾಗಾಗಿ ನಮಗ್ ಸಿಕ್ಕಿರುವಂತ ಪ್ರವಾಹ 2 ಆಂಪಿಯರ್ಗಳು. ಈ 2 ಆಂಪಿಯರ್ಸ್ ಏನ್ ಹೇಳ್ತಾ ಇದೆ, ಈ ಮಂಡಲದಲ್ಲಿರುವಂತಹ ಯಾವುದೇ ಒಂದು ಬಿಂದುವಿನಲ್ಲಿ ನಮಗೆ ಪ್ರತಿ ಸೆಕೆಂಡಿಗೆ 2 ಕೂಲಂಬ್ ಅಷ್ಟು ಆವೇಶ ಹರಿತಾ ಇದೆ ಅಂತ. ಈಗ ಹಿಂದಿನ ಉದಾಹರಣೆಯನ್ನ ನೋಡೋದಾದ್ರೆ, ಮೇಲ್ಭಾಗದಲ್ಲಿ ಪೈಪ್ ಅಗಲವಾಗಿದ್ರು ಕೆಳಭಾಗದಲ್ಲಿ ಇಳಿವಾಗಿದ್ರು ಅಡಚಣೆ ಪ್ರತಿ ಸೆಕೆಂಡ್ಗೆ ಒಂದೇ ಪ್ರಮಾಣದ ನೀರು ಹರಿಯುವಂತೆ ಮಾಡುತ್ತೆ. ಹೀಗಾಗಿ ಈ ಸರಳ ಮಂಡಲದಲ್ಲಿ ಪ್ರವಾಹ ಎಲ್ಲಾ ಬಿಂದುಗಳಲ್ಲಿಯೂ ಕೂಡ ಒಂದೇ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದು ವಿಶೇಷತೆ ಇದೆ. ಎಲೆಕ್ಟ್ರಾನ್ಗಳು ಈ ದಿಕ್ಕಿನಲ್ಲಿ ಹರಿತಾ ಇದೆ, ಆದ್ರೆ ನಾವು ಬಳಸುವ ನಿಯಮವು ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದೆ. ಆಶ್ಚರ್ಯ ಆಗ್ತಿದ್ಯಾ? ಇದು ಐತಿಹಾಸಿಕ ವಿಶೇಷತೆ. ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವ ವಿಜ್ಞಾನಿ ಏನ್ ಮಾಡ್ತಾರೆ, ಮಂಡಲಗಳನ್ನ ಅಧ್ಯಯನ ಮಾಡಿದಾಗ ಅವರಿಗೆ ಎಲೆಕ್ಟ್ರಾನ್ಗಳ ಬಗ್ಗೆ ಗೊತ್ತಿರಲಿಲ್ಲ. ಅವು 50 ವರ್ಷಗಳ ನಂತರ ಕಂಡು ಹಿಡಿಯಲಾಗುತ್ತೆ. ಅವರು ಆವೇಶವನ್ನ ಧನಾತ್ಮಕ ಮತ್ತು ಋಣಾತ್ಮಕ ಅಂತ ಗುರುತಿಸ್ತಾರೆ. ಹಾಗಾಗಿ ಪ್ರವಾಹವನ್ನ ಧನ ತುದಿಯಿಂದ ಋಣ ತುದಿಗೆ ಹರಿಯುವಂತೆ ಸೂಚಿಸಿದ್ರು. ಹೀಗಾಗಿ ಬಾಣವು ಮೇಲಿನಿಂದ ಕೆಳಗೆ ಹೋಗ್ತಿದೆ. ಹಾಗೆ ನಾವು ಇಂದು ಕೂಡ ಅದೇ ನಿಯಮವನ್ನ ಬಳಸ್ತಾ ಇದೀವಿ. ಅದು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿದ್ರು ಕೇವಲ ಪ್ರವಾಹವನ್ನ ಯಾವಾಗಲೂ ಎಲೆಕ್ಟ್ರಾನ್ಗಳೇ ಹೊತ್ತಿರೋದಿಲ್ಲ, ಇತರ ಆವೇಶಿತ ಕಣಗಳು ಸಹ ಪಾಲ್ಗೊಳ್ಳಬಹುದು. ಹಾಗಾಗಿ ಇಲ್ಲಿ ನಮಗೆ ಸಿಕ್ಕಿದ್ದೇನು, ಸ್ಥಿರವಾಗಿ 2 ಆಂಪಿಯರ್ಗಳ ಪ್ರವಾಹವು ಈ ಮಂಡಲದಲ್ಲಿ ಹರಿತಾ ಇದೆ.